ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಹೋಮ್ ಮೇಕರ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇವತ್ತು ಗುರುವಾರ ಆಗಿರೋದ್ರಿಂದ ನಾಳೆ ಶುಕ್ರವಾರಕ್ಕೆ ನಾನು ಇವತ್ತೇ ಎಲ್ಲ ದೇವ್ರ ಸಾಮಾನೆಲ್ಲ ರೆಡಿ ಮಾಡಿಕೊಂಡು ಎಲ್ಲ ನಾರ್ಮಲಿ ಪೂಜೆ ಮಾಡಿದ್ದೀನಿ. ನಾಳೆ ಬೆಳಗ್ಗೆ ಎದ್ದು ಮನೆ ಒರೆಸಿ ಬೇಗ ಪೂಜೆ ಮಾಡೋದಷ್ಟೇ. ಏನು ಗೊತ್ತಾ, ನಾನು ಮೊನ್ನೆ ವ್ಲಾಗಲ್ಲಿ ನಂದು ಆಕ್ಸಿಡೆಂಟ್ ಸ್ಟೋರಿ ಶೇರ್ ಮಾಡ್ಕೋತೀನಿ ಅಂತ ಹೇಳಿದ್ದೆ. ಸೊ ಅದರಿಂದ ನಮ್ಮ ಪಾಪುನ ಊಟ ಮಾಡಿಸಿ ಮಲಗಿಸ್ಬಿಟ್ಟು ನಾನು ಇವಾಗ ಬಂದೆ. ನಂದು ಊಟ ಮಾಡಿಕೊಂಡು ಇವಾಗ ಬಂದೆ. ಬೆಳಗ್ಗೆಯಿಂದ ಕೆಲಸನೇ ಆಯಿತು. ಸೊ ಅದರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾನು 5 ಮಂತ್ ಪ್ರೆಗ್ನೆಂಟ್ ಇದ್ದೆ. ಮನು ಫ್ರೆಂಡ್ ಇದ್ದಾರೆ, ಅವರು ಮದುವೆ ಆಗಿ ಕರ್ನೇರೆ ಕರ್ನೇರೆ ಇರಬೇಕೇನೋ ಮೋಸ್ಟ್ಲಿ. ಅಲ್ಲಿಗೆ ಹೋಗೋಣ ಅಂತ ನಾವು ಅಂದ್ಕೊಂಡ್ವಿ. ಅಂದರೆ ನನಗೂ ಅವತ್ತೇನೋ ಒಂಥರ ಗೊತ್ತಿಲ್ಲ, ಹೋಗೋದಕ್ಕೆ ಒಂಥರ ಸುಸ್ತಾಗ್ತಾಯಿತ್ತು. ನನಗೂ ಬೇಡ ಅಂತ ಅನ್ನಿಸ್ತಿತ್ತು. ಬಟ್ ನನ್ನ ಬೇಜಾರು ಮಾಡ್ಕೋತಾಳೆ ಅಂತ ಅವರು ನನ್ನ ಹಸ್ಬೆಂಡ್ ಹೋಗೋಣ, ಅವ್ರಿಗೂ ಕೂಡ ಇಂಟ್ರೆಸ್ಟ್ ಇರಲಿಲ್ವಂತೆ. ಅವ್ರಿಗೆ ಸ್ವಲ್ಪ ಬ್ಯುಸಿ ಇದ್ದರು ಅವರು. ಬೇಡ ಅಂತಲೇ ಹೇಳಿದ್ರು. ಆಮೇಲೆ ನಮ್ಮ ಮಾವ ನನ್ನನ್ನು ಬೇಜಾರು ಮಾಡ್ಕೋತಾಳೆ ಅಂತ ಅಂದ್ಬಿಟ್ಟು ಅವರು ಕೂಡ ಹೋಗಬೇಡ ಅಂತಲೂ ಹೇಳಲಿಲ್ಲ. ಮತ್ತೇನು ಏನಕ್ಕೆ ಈಗ 5 ಮಂತ್ ಆಗೈತಲ್ಲ ಬಿಡು, ಬೇಡ, ಸಂಡೇ ಅಲ್ವಾ ಮನೇಲಿ ರೆಸ್ಟ್ ಮಾಡು ಅಂತ ಹೇಳಿದರು. ಮತ್ತೆ ಅವರು ಕೂಡ ಬೇಡ ರೆಸ್ಟ್ ಮಾಡು ಮನೇಲಿ ಅಂತ ನನಗೆ ಅವ್ರು ಹೇಳಲಿಲ್ಲ. ಯಾಕೆಂದರೆ ಇವಳು ಹೊರ್ಗಡೆ ಹೋಗ್ಬೇಕಂತ ಇಷ್ಟಪಡ್ತಾವಳೆ, ಹೋಗ್ಲಿ ಬಿಡು, ಪ್ರೆಗ್ನೆನ್ಸಿನಲ್ಲಿ ಎಲ್ಲೂ ಹೋಗ್ಬೇಡ ಅಂತ ಹೇಳಬಾರ್ದು ಅಂತ ಅಂದ್ಬಿಟ್ಟು ಅವರಿಬ್ರಿಗೂ ಅನ್ಸೈತೆ, ನನ್ನ ಹಸ್ಬೆಂಡ್ಗೂ ಅನ್ಸೈತೆ, ನನಗೂ ಅನ್ಸೈತೆ ಈ ಥರ ಆಗಬೇಕು ಅಂತಿತ್ತೇನೋ. ಬಟ್ ನಾವು ಏನಿಲ್ಲ, ಅವತ್ತಿನ ದಿನವೇ ನಾನು ಯಾವಾಗಲೂ ಆರ್ಟಿಫಿಷಿಯಲ್ ಕಿವಿಗೆ ಓಲೆ ಹಾಕಲ್ಲ ನಾನು. ಅವತ್ತೊಂದು ದಿನ ಬ್ಲ್ಯಾಕ್ ಸ್ಯಾರಿ ಹಾಕ್ಕೊಂಡು ಗೋಲ್ಡ್ ಬ್ಲೌಸ್ ಹಾಕ್ಕೊಂಡು, ಅವು ಯಾವಾಗೂ ಹೇಳಿಲ್ಲ. ನನ್ನ ಹಸ್ಬೆಂಡ್ ಅವತ್ತೇ ಫಸ್ಟ್ ಟೈಮ್ ಹೇಳಿದ್ದು, ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳಿದ್ರು ಅವರು. ನನ್ನ ಹತ್ರ ಆರ್ಟಿಫಿಷಿಯಲ್ ಓಲೆ ಹಾಕ್ಕೊಂಡು ಚೆನ್ನಾಗಿ ಕಾಣಿಸ್ತಿದ್ದೆ. ರೆಡಿಯಾಗಿ ನಾವು ಟೆಂಪಲ್ಗೆ ಹೋದ್ವಿ. ಟೆಂಪಲ್ಗೆ ಹೋದ್ಮೇಲೆ ಅಲ್ಲೇ ನಾನು ತಪ್ಪು ಮಾಡಿದ್ದು ಅಂದರೆ, ಚೌಟ್ರಿನಲ್ಲಿ ಇಟ್ಕೊಂಡಿದ್ದು ಕರ್ನೇರೆ, ನಾವು ಡೈರೆಕ್ಟಾಗಿ ಚೌಟ್ರಿಗೆ ಹೋಗಿ ಕೂತ್ಕೊಂಡ್ವಿ. ಟೆಂಪಲ್ಗೆ ಆಮೇಲೆ ಹೋಗೋಣ ಅಂತ ನಾವು ಕೂತ್ಕೊಬಿಟ್ವಿ. ಅದೊಂದು ಪ್ರಾಬ್ಲಮ್ ಆಯ್ತೇನೋ ಅಂತ ಅನಿಸುತ್ತೆ. ದೇವಸ್ಥಾನಕ್ಕೆ ಕೊನೆಗೂ ಹೋಗಲೇ ಇಲ್ಲ, ನಾವು ಊಟ ಮಾಡ್ಕೊಬಿಟ್ವಿ. ಊಟ ಆದಮೇಲೆ ನನಗೆ ನಮ್ಮ ಚಿಕ್ಕತ್ತೆ ಅಂದರೆ ತುಂಬ ಇಷ್ಟ. ಅವರು ನಮ್ಮ ಮಾವ ಅವರಂದರೆ ತುಂಬ ಇಷ್ಟ ನನಗೆ. ಅವ್ರ ಮನೆಗೆ ಹೋಗೋದು ಅಂತಂದರೆ ನಾನು ಯಾವಾಗಲೂ ಖುಷಿ ಪಡ್ತೀನಿ. ನಮ್ಮ ಚಿಕ್ಕತ್ತೆ ಮಕ್ಕಳಿದ್ದಾರೆ ಇಬ್ಬರು, ಅವ್ರುಗಳು ಅಂದರೂ ಇಷ್ಟನೇ. ಅಲ್ಲಿಗೆ ಹೋಗೋದಕ್ಕೋಸ್ಕರ ನಾನು ಯಾವಾಗಲೂ ನನ್ನ ಹಸ್ಬೆಂಡ್ಗೆ ಹೋಗೋಣ ಅಂತ ಇರ್ತೀನಿ. ಅದರಿಂದ ಸಂಡೇ ಇತ್ತಲ್ವ, ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ನಾವು ಅಂದ್ಕೊಂಡ್ವಿ. ಅದು ಟೆಂಪಲ್ ಮುಗಿಸ್ಕೊಂಡು ಹುಣಸೂರ್ಗೆ ಹತ್ರ ಇತ್ತು. ಅದರಿಂದ ನಾವು ನಮ್ಮ ಅತ್ತೆ ಯಾವಾಗಲೂ ಎಲ್ಲೇ ಹೋದರೂ ನಮ್ಮ ಅತ್ತೆ ಮಾವಂಗೆ ಹೇಳ್ಬಿಟ್ಟೆ ಹೋಗ್ತಿದ್ದಿದ್ದು. ಬಟ್ ಟೆಂಪಲ್ಗೆ ಹೋಗಿದ್ದೀವಿ, ಹಂಗೆ ಹೋಗಿದ್ದು ಹುಣಸೂರಿಗೆ ಬಂದ್ಬಿಡೋಣ ಅಂತಲೇ ನಾವು ಹೋಗಿದ್ದು. ಅದೇನಾಯಿತು ಅಂತಂದರೆ, ನಾವು ಹೋದ್ವಿ, ಈ ಕಡೆಯಿಂದ ಹೋದ್ವಿ. ಅವರು ಊರಲ್ಲೇನೋ ಮನೆ ಕಟ್ಟಿಸ್ತಾಯಿದ್ರು ನಮ್ಮ ಅತ್ತೆಯವರು, ಹುಣಸೂರಿಂದ ಆಚೆ. ಅದು ಮನೇನೂ ಕೂಡ ನಾನು ನೋಡಿರಲಿಲ್ಲ. ಇನ್ನೇನು ಮನೆ ಓಪನಿಂಗ್ ಆಗೋಷ್ಟರಲ್ಲಿ ನನ್ನ ಪಾಪು ಆಗಿಬಿಡತ್ತೆ. ಮತ್ತೆ ನಾನು ಮಂಡ್ಯದಿಂದ ಹುಣಸೂರಿಗೆ ಬರೋಕ್ಕಾಗಲ್ಲ ಅನ್ನೋ ರೀಸನ್ಗೆ ಮನೇನೂ ನೋಡ್ದಂಗೆ ಆಗುತ್ತೆ, ಅತ್ತೆ ಮಾವ್ರಿಗೆ ಸರ್ಪ್ರೈಸ್ ಕೊಟ್ಟಂಗೆ ಆಗುತ್ತೆ ಅನ್ನೋ ರೀಸನ್ಗೆ ನಾನು ಹೊರ್ಟೋಗ್ಬಿಟ್ಟೆ. ಆಮೇಲೆ ನಾವು ಹೋದ್ವಿ. ಅವರು ನಾನ್ ವೆಜ್ ಏನೋ ಮಾಡಿದರು ಅಂತ ಅನಿಸುತ್ತೆ. ಏನಪ್ಪ ಸರ್ಪ್ರೈಸ್ ಆಗಿ ಬಂದುಬಿಟ್ರಿ ಅಂತಂದರು. ಖುಷಿಯಾಗಿ ಅಲ್ಲಿ ಊಟ ಮಾಡಿದ್ವು ಏನೋ ನಂಗೆ ನೆನಪಿಲ್ಲ. ಅದಾದಮೇಲೆ ಸಂಜೆ ಒಂದು 5 ಗಂಟೆವರೆಗೂ ಮನೇಲೇ ಇದ್ದು ಹುಣಸೂರಲ್ಲಿ. ಆಮೇಲೆ ಮನೆ ಕಟ್ಟುತ್ತವ್ರಲ್ಲ ಅಲ್ಲಿಗೆ ಹೋದ್ವಿ. ಅಲ್ಲೂ ಕೂಡ ನಮ್ಮ ಅತ್ತೆ ಅಂದರು, ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಅವರೂ ಅಂದರು. ಆಮೇಲೆ ಅಲ್ಲಿ ಅಕ್ಕಪಕ್ಕದವರೆಲ್ಲ ಅಜ್ಜಿದಿರು ತುಂಬ ಲೇಟ್ ಆಗಿತ್ತು. ಅದೇನೋ ಅಂತಾರಪ್ಪ, ಹೊಸ ಮನೆಗೂ ಹೋಗಬಾರ್ದು ಅಂತ, ಅದೇನೋ ಅದೆಲ್ಲ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ನನಗೆ ಅದೆಲ್ಲ ಏನಿಲ್ಲ, ನಾನು ಆರಾಮಾಗಿ ಓಡಾಡ್ತಿದ್ದೆ. ಪಾಪು ಆಗೋವರೆಗೂ ಓಡಾಡಿದ್ದೀನಿ, ಏನು ಪ್ರಾಬ್ಲಮ್ ಇರಲಿಲ್ಲ. ಇಲ್ಲ, ಅದು ಒಂದೇ ಆ ಥರ ಆಗಿದ್ದು ನನಗೆ. ಅದಾದಮೇಲೆ ನಾನು ಅಲ್ಲೆಲ್ಲ ಮುಗಿಸ್ಕೊಂಡು ಸಂಜೆ ಏನೋ 6:30 7 ಗಂಟೆಗೆ ಯಾವುದದು ನಮ್ಮಮ್ಮ ಸೂಪರ್ ಸ್ಟಾರೋ ಏನೋ ಬರ್ತಿತ್ತು ಶೋ. ನನಗೆ ಸೃಜನ್ ಸರ್ ಯಾವುದೇ ಪ್ರೋಗ್ರಾಮ್ ನಡೆಸಿದ್ರು ನಂಗೆ ತುಂಬ ಇಷ್ಟ. ನನಗೆ ಸೂಪರ್ ಸ್ಟಾರ್ ಅಲ್ಲ, ರಾಜಾ ರಾಣಿ ಬರ್ತಿತ್ತು. ನನಗಂತೂ ತುಂಬ ಇಷ್ಟ ಇತ್ತು. 7 o'clock ಆಗೋಷ್ಟರಲ್ಲಿ ನಾವು ಹೊರ್ಟೋಗ್ಬಿಡೋಣ ಮನೆಗೆ ಅಂತ ಅಂದ್ಬಿಟ್ಟು ನಾವು ಹೊರಡ್ತೀವಿ. ನಿಜ ದೊಡ್ಡವ್ರು ಹೇಳೋ ಮಾತು ಕೇಳಬೇಕು ಅಂತ ಅನ್ನೋದು.
ನಮ್ಮ ಮಾವ ಇದ್ದಾರೆ, ಅವರಮ್ಮ ಕೂಡ ಹೋಗಬೇಡ ನಾಳೆಗೆ ಹೋಗಿ ಅಂತಂದರು. ನಮ್ಮ ಅತ್ತೆ ಎಲ್ಲರೂ ಯಾವಾಗಲೂ ನಾವು ಹುಣಸೂರ್ಗೆ ಹೋದರೆ ಉಳ್ಕೊಂಡೇ ಬೆಳಗ್ಗೆಗೆ ಬರೋದು. ಬಟ್ ಅವತ್ತೇನೋ ನನ್ನ ಹಸ್ಬೆಂಡ್ಗೆ ಬೆಳಗ್ಗೆ ತುಂಬ ಕೆಲಸ ಇತ್ತು, ಅದರಿಂದ ನಾನು ಬೇಗ ಹೋಗಬೇಕು ಅಂತ ಅವರು ಹಠ ಮಾಡಿ ಅವ್ರು ಹಂಗೆ ಹೇಳಿದ್ದಕ್ಕೆ ಆ ಥರ ಏನಿಲ್ಲ, ಪ್ರೆಗ್ನೆಂಟ್ಗಳದೆಲ್ಲ ಆ ಥರದ್ದೆಲ್ಲ ಕರ್ಕೊಂಡು ಹೋಗೋದು ಏನಿಲ್ಲ, ಕರ್ಕೊಂಡು ಹೋಗ್ಬೋದು ಸುಮ್ಮನೆ ಇರಿ ಅಂತ ಅವರು ಹೇಳ್ಬಿಟ್ಟು ಅವರು ಅಷ್ಟೊಂದೆಲ್ಲ ತಡೆದ್ರು. ಹೇಳಿದ ಮಾತು ಕೇಳ್ದೇ ನಾವು ಮುಂದೆ ಬಂದ್ವಿ. ಅವತ್ತೊಂದು ದಿನ ಹುಣ್ಣಿಮೆ ಇತ್ತು. ನಾನು ಹುಣ್ಣಿಮೆ ಹಿಂದಿನ ದಿನನೇನೋ ಅನಿಸುತ್ತೆ, ಇಲ್ಲ ಇವತ್ತು ಭಾನುವಾರ ಅಂದರೆ ಸೋಮವಾರ ಹುಣ್ಣಿಮೆ ಇತ್ತು. ನಾವು ಹಂಗೆ ಇನ್ನೊಂದು 2-3 ಕಿಲೋಮೀಟರ್ಸ್ ಅಷ್ಟೇ ಇದ್ದಿದ್ದು, ದೂರ ಏನಿರಲಿಲ್ಲ. ಆ ಜಾಗದಲ್ಲಿ ಯಾರು ಬಿದ್ದವರು ಕೂಡ ಬದುಕಿಲ್ವಂತೆ, ಆ ಥರ ಹೇಳ್ತಾರಪ್ಪ, ಯಾರಿಗೆ ಗೊತ್ತು ಅದೆಲ್ಲ. ಅಲ್ಲಿ ಅದೇ ಇವಾಗ ಮುರ್ಕೋಡ್ ಆದಿ ಅಂತ ಅಂದ್ಬಿಟ್ಟು ಹೆಣನ ಅಲ್ಲೇ ಇಳಿಸ್ಬಿಟ್ಟು ಹೋಗ್ತಾರಲ್ಲ, ಅವತ್ತೊಂದು ದಿನ ಯಾರೋ ಸತ್ತೋಗ್ಬಿಟ್ಟಿದ್ರು. ಅಲ್ಲೇ ನಾನು ಬಿದ್ದಿರೋದು, ಕರೆಕ್ಟಾಗಿ ಅಲ್ಲೇ ಬಿದ್ದಿದ್ದೀನಿ. ಹೆಂಗೆ ಅಂತಂದರೆ ನಾನು ಹಿಂದೆ ತಿರುಗಿ ನೋಡಿದೆ, ಯಾರೂ ಜನ ಇಲ್ಲ, ಮುಂದೆ ನೋಡಿದೆ ಯಾರೂ ಜನ ಇಲ್ಲ. ನಮ್ಮ ಪಡೆಗೆ ನಾವು ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಇವ್ರು ಫುಲ್ಲು ನಿಧಾನಕ್ಕೆ ಗಾಡಿ ಓಡಿಸ್ಕೊಂಡು ಹೋಗ್ತಿದ್ದಿದ್ದು, ಸ್ಪೀಡಾಗೂ ಹೋಗ್ತಿರ್ಲಿಲ್ಲ, ಏನೂ ಇಲ್ಲ. ಏನು ಗೊತ್ತಾ, ನಾವು ಈ ಹುಣಸೂರು ರೂಟ್ಗೆ ಬೇರೆ ರೂಟಿಂದ ಹೋದ್ವಿ. ಈ ರೂಟಿಂದ ಯಾವಾಗಲೂ ಕೆ ಆರ್ ನಗರ ರೂಟಿಂದ ನಾವು ಹೋಗ್ಬೇಕಾದ್ರೆ ಯಾವಾಗಲೂ ಗೊತ್ತಿರತ್ತಲ್ವ, ಈಗ ಆಲ್ಮೋಸ್ಟ್ ಅಷ್ಟು ಒಂದು 10-15 ವರ್ಷದಿಂದ ಓಡಾಡ್ತಿರೋರಿಗೆ ಈ ಲಮ್ಸ್ ಇರುತ್ತೆ ಇರಲ್ಲ ಅನ್ನೋದು ಗೊತ್ತಿರ್ತದಲ್ವ. ಅವತ್ತೊಂದು ದಿನವೇ ಬೆಳಿಗ್ಗೆ ಹೊಸ್ದಾಗಿ ಹಂಸ ಹಾಕೋರೆ. ಇದು ನಾವು ಆ ರೋಡಲ್ಲಿ ಹೋಗ್ತಾ ಇರೋದ್ರಿಂದ ನಮಗೆ ಗೊತ್ತಿಲ್ಲ. ಸಂಜೆ ಆಗಿತ್ತಲ್ಲ, ಇವರು ಐ ಬೀಮ್ ಹಾಕಿರಲಿಲ್ಲ, ಲೋ ಬೀಮ್ ಹಾಕ್ಕೊಂಡೆ ಓಡಿಸ್ಕೊಂಡು ಹೋಗ್ತಿದ್ದಿದ್ದು. ಸಡನ್ನಾಗಿ ಹಂಸ್ ನೋಡಿದ ತಕ್ಷಣ ಅವ್ರಿಗೂ ಗಾಬರಿ, ಇಲ್ಲಿ ಹೆಂಗೆ ಹಂಸ್ ಬತ್ತು ಅಂತ. ನಾನು ಸೈಡಿಗೆ ಕೂತಿದ್ದವಳು, ನನಗೆ ಬೆಲದಕಾಯಿ ಅಂದರೆ ತುಂಬ ಇಷ್ಟ. ಪ್ರೆಗ್ನೆನ್ಸಿನಲ್ಲಿ ಫುಲ್ಲು ಹುಳಿ ತಿಂದಿದ್ದೀನಿ ನಾನು. ಅದನ್ನು ಸಿಗತ್ತಲ್ಲ ಅನ್ನೋ ಖುಷಿಗೆ ನಾನು ಹೋದೆ ಅಲ್ಲಿಗೆ. ಹಾಗೆಯೇ ಸಡನ್ನಾಗಿ ಹಂಸ್ ಬಂದ ತಕ್ಷಣ ನಾನು ಬಿದ್ದುಬಿಡ್ತೀನಿ ಅನ್ನೋ ಬೈಕೆ ಮುಂದೆ ಬ್ರೇಕ್ನ ಹಿಡಿದ್ಬಿಟ್ರು, ಹಿಂದೆ ಬ್ರೇಕ್ನ ಫುಲ್ಲು ಬ್ಯಾಲೆನ್ಸ್ ಮಾಡೋಕ್ಕೆ ಹೋದ್ರು. ಬಟ್ ನಾನು ಸ್ಯಾರಿನಲ್ಲಿ ಕೂತಿದ್ದೆ ಅಲ್ವಾ, ಸೈಡಲ್ಲಿ ಫುಲ್ ಗ್ರಿಪ್ ಇಲ್ದೇ ನಾನು ಕೆಳಗಡೆ ಈ ಕಡೆ ಬಿದ್ದಿದ್ದವಳು ಅಷ್ಟು ದೂರ ಹೊಟ್ಟೋಗ್ಬಿಟ್ಟಿದ್ದೀನಿ ನಾನು. ಫುಲ್ಲು ಹಿಂಗೆ ಎಳ್ಕೊಂಡು ಹೋಗಿರೋ ಮನು ಅಂತ ಕೂಗ್ಕೊಂಡೆ ನಾನು ನನ್ನ ಹಸ್ಬೆಂಡ್ನ. ಅವರು ಒಂದಷ್ಟು ದೂರ ಅಷ್ಟೇ ಹೋಗಿದ್ದು, ಗಾಡಿ ಸ್ಟಾಪ್ ಮಾಡಿ ಓಡಿ ಬಂದರೆ ಅಕ್ಕಪಕ್ಕ ಯಾವ ಜನನೂ ಇಲ್ಲ, ಏನೂ ಇಲ್ಲ. ಕರ್ಚೀಫು ಕೂಡ ತೊಗೊಂಡೋಗಿರಲಿಲ್ಲ. ನಾನು ಸ್ಯಾರಿ ಹರಿದೋಗಿದೆ, ಹೊಟ್ಟೆ ತರ್ಚ್ಕೊಂಡಿದ್ದೆ. ಇಲ್ಲಿ ನೋಡಿ ಗಡ್ಡ ಕೂಡ ಹೊಡೆದಿದೆ, ಇಲ್ಲಿ ತುಟಿ ಎಲ್ಲ, ಇಲ್ಲೂ ಕೂಡ ಏಟಾಗಿತ್ತು. ಇಲ್ಲಿ ಕೈ ಕಾಣಿಸಲ್ಲ, ಸ್ವಲ್ಪ ಕಾಣಿಸುತ್ತೇನೋ, ಇಲ್ಲೆಲ್ಲ ಏಟಾಗಿದೆ, ಇಲ್ಲೂ ಕೂಡ ತುಂಬ ಏಟಾಗಿತ್ತು. ಇಷ್ಟೆಲ್ಲ ಆಗಿ ಅಪ್ಪ, ನನಗಂತೂ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನಾನು ಆ ಥರ ಬಿದ್ದಿರೋದು. ನಂಗೊಂದು ಆಕ್ಸಿಡೆಂಟಲ್ ಆಗಿರೋದು ಫಸ್ಟ್ ಟೈಮ್. ಗಾಡಿ ಒರ್ಸೋಕ್ಕಿರುತ್ತಲ್ಲ ಬಟ್ಟೆ, ಅದನ್ನು ತಗೊಂಡು ಗಡ್ಡ ಹಿಂಗೆ ಹಿಡ್ಕೊಂಡು ಫುಲ್ಲು ಸಮಾಧಾನ. ನನ್ನ ಹಸ್ಬೆಂಡ್ಗೆ ಏನು ಧೈರ್ಯನೋ ಏನೋ ಗೊತ್ತಿಲ್ಲ, ಅವರು ಗಾಬರಿ ಆಗ್ದಾನೆ ನಾನು ಚೆನ್ನಾಗಿದ್ದೀನಲ್ಲ, ನಿನ್ನ ಸೇಫಾಗಿ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಅಂದ್ಕೊಂಡು. ನನಗಂತೂ ಏನು ಭಯ ಐತೈತೆ ಅಂದರೆ, ಹೊಟ್ಟೆ ಏಟಾಗೈತೇನೋ, ಪಾಪುಗೇನೋ ಆಗೈತೆ ಅನ್ನೋ ಗಾಬರಿಗೆ ನಾನು ಫುಲ್ ಅಳ್ತಾ ಇದ್ದೀನಿ. ಗಡ್ಡದಲ್ಲಿ ಫುಲ್ ಬ್ಲಡ್ ಹೋಗ್ತೈತೆ, ಹಿಂಗೆ ಹಿಡ್ಕೊಂಡಿದ್ದೀನಿ ನಾನು. ಹಿಂಗೆ ಹಿಡ್ಕೊಂಡು ಗಟ್ಟಿಯಾಗಿ ನನ್ನ ಹಿಡ್ಕೊಂಡು ಕುತ್ಕೊ ಅಂದರು. ಕುತ್ಕೊಂಡು ಕೆ ಆರ್ ನಗರ ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡೋದ್ರು. ಅಲ್ಲಿ ಕೂಡ ಇಂಜೆಕ್ಷನ್, ಈಗ ಆ್ಯಂಟಿಬಯೋಟಿಕ್ ಎಲ್ಲ ಕೊಡೋಂಗಿಲ್ಲ, ಏನೂ ಮಾಡೋಂಗಿಲ್ಲ ಪ್ರೆಗ್ನೆನ್ಸಿನಲ್ಲಿ. ಅಪ್ಪ ಅವ್ರು ತಾನೇ ಏನು ಮಾಡ್ತಾರೆ. ನನ್ನ ಗಂಡಂಗೆ ನಿಜವಾಗ್ಲೂ ಸೀರಿಯಸ್ಸಾಗಿ ಗಾಬರಿ ಆಗಿಲ್ಲ ಅವರು, ಅಂದರೆ ಸ್ವಲ್ಪ ಭಯ ಆಗತ್ತೆ. ಅಷ್ಟೊಂದೆಲ್ಲ ಧೈರ್ಯವಾಗಿ ತಗೊಂಡು ಕರ್ಕೊಂಡೋಗಿ, ಹೊಟ್ಟೆ ಕೂಡ ಎಲ್ಲ ಆಗಿತ್ತಲ್ಲ, ಇಂಜೆಕ್ಷನ್ ಕೊಡಲಿಲ್ಲ, ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಯಿಂಟ್ಮೆಂಟ್ ಹಾಕ್ಬಿಟ್ಟು ನಾಳೆ ಬರೋಗಿ ಅಂತ ಕಳಿಸ್ಬಿಟ್ರು ನನಗೆ. ಇಲ್ಲಿ ಸ್ಟಿಚ್ ಹಾಕಿದ್ರು, ಇಲ್ಲೂ ಕೂಡ ಹಾಕಬೇಕು ಅಂತೇಳಿದ್ರು. ನಾನು ಅಳ್ತಾ ಇದ್ದೆ, ನಂಗೆ ಇಲ್ಲೆಲ್ಲ ಹಾಕಿದ್ರೆ ಹಿಂಗೆ ತುಟಿ ಮೇಲ್ ಥರ ಹೋಗ್ಬಿಡುತ್ತೆ, ನಾನು ಹಾಕಿಸ್ಕೊಳ್ಳಲ್ಲ ಅಂತ ಫುಲ್ ಅಳ್ತಾ ಇದ್ದೀನಿ. ಆಮೇಲೆ ಏನೂ ಆಗಲ್ಲ, ಮಾರ್ಕ್ ಕಾಣದೇ ಇರೋ ಥರನೇ ಇಲ್ಲಿ ಸ್ಟಿಚ್ ಹಾಕ್ತೀವಿ, ಇಲ್ಲೇನು ಬೇಡ, ಆಯಿಂಟ್ಮೆಂಟ್ ಕೊಡ್ತೀನಿ, ವಾಸಿ ಆಗುತ್ತೆ ಅಂತೆಲ್ಲ ಹೇಳಿದ್ರು. ಅದಾದಮೇಲೆ ನನಗೆ ಮನೆಗೆ ಬರೋಕ್ಕೆ ಫುಲ್ಲು ಭಯ, ಏಕೆಂದರೆ ಮಾವ ಏನಾದರೂ ಬೈದ್ಬಿಡ್ತಾರೆ ಅನ್ನೋದು ಭಯ ಇರತ್ತಲ್ವ. ನಿಜವಾಗ್ಲೂ ನಾನು ನಮ್ಮ ಮನೇಲಿ ಮಾಡ್ಕೊಂಡಿದ್ದಿದ್ರೆ ನಮ್ಮಪ್ಪ ನಿಜವಾಗ್ಲೂ ಹೊಡಿತಿದ್ರು ನನಗೆ. ಆ ಥರದ್ರಲ್ಲಿ ನಾನು ಭಯ ಪಟ್ಕೊಂಡು ಏನು ಅಂದ್ಬಿಡ್ತಾರೋ ಏನೋ ಅಂತ ಭಯದಲ್ಲೇ ಫುಲ್ ಮಾಸ್ಕ್ ಹಾಕ್ಕೊಂಡೆ ನಾನು ಮನೆಗೆ ಬಂದಿದ್ದು. ರೂಮ್ಗೆ ಹೋದೆ, ಆವಾಗ ನನ್ನ ಹಸ್ಬೆಂಡ್ ಹೋಗಿ ಹೇಳಿದ್ರು ನಮ್ಮ ಮಾವರ ಜೊತೆ, ಹಿಂಗೆ ಗಾಡೀಲಿ ಬರ್ತಾ ಬಿದ್ದುಬಿಟ್ವಿ ಅಂತ ಅಂದಾಗ ನಮ್ಮ ಅತ್ತೆ ಅಂತೂ ಸೀರಿಯಸ್ ಆಗಿ ಅಳ್ತವ್ರು, ಗಾಬರಿ ಮಾಡ್ಕೊಂಡು ಅಳ್ತವ್ರೆ, ಏನಾಯಿತು ಅಂತ. ಏಕೆಂದರೆ ಪ್ರೆಗ್ನೆಂಟ್ ಇಲ್ಲ ಅಂದರೆ ಏನೋ ಒಂಥರ, ಪ್ರೆಗ್ನೆಂಟ್ ಇದ್ದಾಗ ಈ ಥರ ಆದಾಗ ಎಲ್ಲರಿಗೂ ಟೆನ್ಷನ್ ಇದ್ದೇ ಇರತ್ತಲ್ವ ಆ ಥರ. ಆಮೇಲೆ ನಾನು ಏನೂ ಆಗಿಲ್ಲ, ಸ್ವಲ್ಪ ಹೊಟ್ಟೆ ತರ್ಚ್ಕೊಂಡಿದೆ. ಆಮೇಲೆ ಹಿಂಗೆ ಆಯಿತು ಅಂತೆಲ್ಲ ಹೇಳ್ದು. ನಮ್ಮ ಮಾವ ಅಂದರು, ಮೈಸೂರು ರೋಡಲ್ಲಿ ಹೋದ್ರೂ 12 ಗಂಟೆ ರಾತ್ರಿ ಆದ್ರೂ ಬನ್ನಿ, ಹುಣಸೂರು ರೋಡ್ಗೆ ಹೋದರೆ
ಬೇಗ ಬನ್ನಿ, 6 ಗಂಟೆ ಒಳಗಡೆ ಬನ್ನಿ, ಏನಕ್ಕೆ ಅಷ್ಟೊತ್ತು ತನಕ ಬಂದ್ರಿ ನೀವು ಅಂತ. ಇದ್ದು ಬರಬೇಕಿತ್ತು, ನಾನೇನು ಇರಬೇಡಿ ಅಂತ ಹೇಳ್ತಿದ್ನ ಅಂತ ಅವರು ಅಂದರು. ಇದಾಗಬೇಕು ಅಂತಿತ್ತೇನೋ ಅನ್ನೋ ರೀಸನ್ಗೆ ಆಮೇಲೆ ನಮ್ಮ ಮಾವ ಸೀರಿಯಸ್ಸಾಗಿ ಇನ್ನೇನು ಆಗಿಲ್ವಾ, ಇದೇ ಫಸ್ಟ್ ಟೈಮ್ ಬಿದ್ದಿರೋದ, ಹೋಗ್ಲಿ ಬಿಡು, ತೋರಿಸ್ಕೊಂಡಿದೆಯಲ್ಲ ಅಂತ ಅಂದ್ಬಿಟ್ಟು ತೋರಿಸ್ಕೊಂಡು ಬಂದಿದ್ದಲ್ಲ, ಬೆಳಗ್ಗೆ ಪ್ರೈವೇಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಆವತ್ತೊಂದು ದಿನ ನೈಟು ನನ್ನ ಹಸ್ಬೆಂಡ್ಗೆ ನಾನು 2 ಡೇಸ್ ನೈಟು ನಿದ್ದೆ ಕೊಟ್ಟಿಲ್ಲ. ಫುಲ್ ಪೇಯ್ನು, ಇಂಜೆಕ್ಷನ್ ಇಲ್ಲ, ಪೇಯ್ನ್ ಕಿಲ್ಲರ್ದು ಏನೂ ಇಲ್ಲ, ಹೆಂಗೆ ತಡ್ಕೊಳಕ್ಕಾಗತ್ತೆ. ಎಲ್ಲ ಕೈ ಉರಿ, 2 ಕಾಲು ಕೂಡ ತರ್ಚ್ಕೊಂಡೈತೆ, ಹಿಂಗೆ ಮಡ್ಚಕ್ಕೈತೆಲ್ಲ ಕಾಲು, ಇಲ್ಲಿ ಗಡ್ಡ, ಇಲ್ಲಿ ಇದು ಫುಲ್ಲು ಬಾಯಲ್ಲೆಲ್ಲ ಮಣ್ಣೊಟ್ಟೋಗ್ಬಿಟ್ಟೈತೆ. ಎಷ್ಟು ನೀರು ಮುಕ್ಳಿಸಿ ಉಗಿಯೋಕ್ಕೂ ಕೂಡ ಆಗ್ತಾಯಿಲ್ಲ ನನಗೆ. ಆಮೇಲೆ ಮೊಸರನ್ನ ಒಂದು ಸ್ವಲ್ಪ ತಿಂದಿದ್ದೀನಿ, ಜ್ಯೂಸ್ ಕುಡ್ದಿರೋದಷ್ಟೇ, ನಾನು ಒಂದು 2 ಡೇಸ್ ಏನೋ ಜ್ಯೂಸಲ್ಲೇ ಇದ್ದೀನಿ. ನಮ್ಮಪ್ಪ ನಮ್ಮಮ್ಮಂಗೆ ಹೇಳಿದ್ರು ಅವ್ರು ಗಾಬರಿ ಮಾಡ್ಕೋತಾರೆ ಅಂತ, ಅವರಿಗೂ ಕೂಡ ಹೇಳಿಲ್ಲ. ನಮ್ಮ ಚಿಕ್ಕತ್ತೆಯವ್ರಿಗೆ ಈಗ ಅವ್ರ ಮನೆಗೆ ಹೋಗಿ ಹಿಂಗಾಯ್ತು ಅಂತ ಅವರು ಬೇಜಾರು ಮಾಡ್ಕೋತಾರೆ ಅಂತ ಅಲ್ಲಿಗೆ ಹೇಳೋಕ್ಕೂ ಭಯ ನಮಗೆ. ಚಿಕ್ಕತ್ತೆ ಫೋನ್ ಮಾಡ್ತಾನೆ ಇದ್ರು, ಹೋದ್ರ ಅಂತ. ಆಮೇಲೆ ಅವರಿಗೂ ಹೇಳ್ದು, ಅವ್ರಿಗೂ ಒಂಥರ ಬೇಜಾರಾಯಿತು, ಅವರು ಬಂದು ನೋಡ್ಕೊಂಡು ಹೋದ್ರು. ಹಿಂಗೆ ನಮ್ಮ ಮನೆಗೆ ಬಂದು ಈ ಥರ ಖುಷಿಯಾಗಿ ಬಂದ್ಲು, ಈ ಥರ ಆಗ್ಬಿಡ್ತಲ್ಲ ಅಂತ ಅವ್ರಿಗೂ ಅದೇ ಯೋಚನೆ ಆಯಿತು. ಆಮೇಲೆ 1 ವಾರ ಆದಮೇಲೆ ಅಂತ ಅನಿಸುತ್ತೆ ನಮ್ಮ ಮಾವವರು, ಹೇಳ್ಬಿಡು ಅಪ್ಪ ಅಮ್ಮಂಗೆ ಈ ಥರದ್ದೆಲ್ಲ ಹೇಳ್ಬೇಕು, ಮುಂದೊಂದು ದಿನ ಏನಾದರೂ ಆದಾಗ ಹೇಳಲಿಲ್ಲ ಅನ್ನೋ ಥರದ್ದು ಬರಬಾರ್ದು ಅಂದರು. ಹೇಳಿದ್ದಕ್ಕೆ ನಮ್ಮಪ್ಪ ನಿಜವಾಗ್ಲೂ ಬೈದರು, ಇದೆಲ್ಲ ಹೋಗ್ಬೇಕಾ ನೀವು ಈ ಟೈಮಲ್ಲಿ ಹಿಂಗೆ ಮಾಡ್ಕೋತೀಯಲ್ಲ ಅಂತ. ನಮ್ಮಮ್ಮ ಫುಲ್ ಅಳ್ಕೊಂಡು, ನಮ್ಮ ಅಕ್ಕ ಫುಲ್ ಫ್ಯಾಮಿಲಿ ಎಲ್ಲರೂ ಬಂದು ನೋಡ್ಕೊಂಡು ಹೋದರು. ನಾನಾದರೆ ಒಂದೇನು ಅಂತ ಅಂದರೆ, ಅವರು 3 ತಿಂಗಳು ಟೈಮ್ ಕೊಟ್ಟಿದ್ರು ನನಗೆ ಎಲ್ಲ ರಿಕವರಿ ಆಗೋಕ್ಕೆ. ನಾನು ಸೀರಿಯಸ್ ಆಗಿ ಸುಳ್ಳು ಹೇಳೋದಲ್ಲ, 1 ತಿಂಗಳಲ್ಲಿ ಕ್ಯೂರ್ ಮಾಡ್ಕೊಂಡಿದ್ದೀನಿ ನಾನು. ಇನ್ನೇನೋ ಪಕ್ಷ ಇತ್ತು, ಅರ್ಧಂಬರ್ಧ ಮನೆ ಕೆಲಸ ಮಾಡಿದ್ವಿ. ನಾನು ಸೊಸೆಯಾಗಿ ಮನೇಲಿ ಕುತ್ಕೋಬೇಕಾಗತ್ತೆ ಅಂತ ನನಗೊಂಥರ, ಪಾಪ ನಮ್ಮ ಅತ್ತೆ ಒಬ್ಬರೇ ಕೆಲಸ ಮಾಡ್ತವ್ರೆ ಅಂತ ಫೀಲ್ ಬೇರೆ. ಅದರಿಂದ ಎಷ್ಟಾಗತ್ತಷ್ಟು ಬೀರು ಬಟ್ಟೆ ಎಲ್ಲ ಮಡ್ಚ್ಕೊಳ್ಳೋದು, 1 ಕಾಲು ಪೂರ್ತಿ ನೀಡ್ಕೊಂಡು ಹಂಗೆ ಮಾಡ್ಕೊಂಡು ಬಂದೆ. ಆಮೇಲೆ ಸ್ವಲ್ಪ ಧೈರ್ಯ ಜಾಸ್ತಿ ನನಗೆ, ಇದು ಏನಾಗುತ್ತೆ ನೋಡೋಣ ಅನ್ನೋ ಥರ. ಅದರಿಂದ ಬೇಗ ರಿಕವರಿ, ಇದು ಸ್ಟಿಚಸ್ ತೆಗ್ಸೋಕೆ ಹೋದಾಗ ಇಷ್ಟು ಬೇಗ ರಿಕವರ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಹೇಳಬೇಕು, ನನಗೆ ಸ್ಟಿಚ್ ಹಾಕ್ಬೇಕಾದ್ರೆ ಹೇಳಿದ್ರು, ಫುಲ್ ಹಿಂಗೆ ಸೂಜಿ ಹಾಕ್ತವ್ರೆ, ಹೋಗ್ತಾನೆ ಇಲ್ಲ ನನಗೆ. ನೀನು ಏನು ಕೆಲಸ ಮಾಡೋದು, ಇಷ್ಟೊಂದು ಹಾರ್ಡ್ ಆಗೈತಲ್ಲ ಅಂತ ಕೇಳಿದ್ರು. ಅಷ್ಟೊಂದು ಹಾರ್ಡ್ ಇತ್ತು ನಂದು ಗಡ್ಡ. ಅದು ಹೆಂಗೋ ಅಪ್ಪ, ಹಿಂಗೆ ಚುಚ್ಚುತ್ತಾ ಇದ್ರೆ ಕಟ್ಟಂತೂ ಒಂಥರ ಸೌಂಡ್ ಬಂದಂಗೆ ಆಗ್ತಾಯಿತ್ತು. ನನಗೆ ಸ್ವಲ್ಪ ಸೆನ್ಸ್ ಆಯ್ತೈತೆ, ಇಂಜೆಕ್ಷನ್ ಕೊಟ್ಟಿದ್ರಲ್ವಾ ಇದು ಸ್ಟಿಚ್ ಹಾಕೋಕ್ಕೆ, ಇಲ್ಲಿಗೆಲ್ಲ ಕೊಟ್ಟಿದ್ರು. ಯಪ್ಪ, ನಾನು ಅದನ್ನು ನೆನೆಸ್ಕೊಂಡ್ರೆ 1 ವಾರ ಏನಕ್ಕೆ ಹತ್ತಿದ್ದೀನಿ ಅಂದರೆ, ನಂಗೆ ಹಿಂಗೆ ಏಟ್ ಆಗೈತೆ ಅಂತ ಹತ್ತಿಲ್ಲ, ನನ್ನ ಮುಖ ಸ್ಕ್ರ್ಯಾಪ್ ಆಗ್ಬಿಡ್ತದ, ಆಮೇಲೆ ಪಾಪು ಹೊಟ್ಟೆಗೆ ಏನಾದರೂ ಪ್ರಾಬ್ಲಮ್ ಆಗ್ಬಿಡ್ತದ ಅಂತ ಯೋಚನೆ ಮಾಡಿಕೊಂಡೆ ಅಷ್ಟೊಂದು ಹತ್ತಿದ್ದೀನಿ. ಅಷ್ಟೇ ಗೈಸ್, ಇಷ್ಟ ಆಯಿತು. 1-1.5 ತಿಂಗಳಲ್ಲಿ ಕ್ಯೂರ್ ಮಾಡಿಕೊಂಡೆ. ಸ್ಕ್ಯಾನಿಂಗ್ ಮಾಡಿಸು ಅಂತ ಎಲ್ಲರೂ ಹೇಳಿದ್ರು, ಬಟ್ ನನಗೆ ಕಾನ್ಫಿಡೆಂಟ್ ಇತ್ತು, ನಂಗೆ ಏನೂ ಆಗಿಲ್ಲ, ಮಗು ಚೆನ್ನಾಗೈತೆ ಅಂತ. ನೆಕ್ಸ್ಟು 7 ಮಂತ್ ಸ್ಕ್ಯಾನಿಂಗಿಗೆ ನಾನು ಮಾಡಿಸಿದ್ದು. ಪಾಪುನೂ ಚೆನ್ನಾಗಿತ್ತು, ನಂಗೆ ಕರೆಕ್ಟಾಗಿ 9 ಮಂತ್ಸಿಗೆ ಡೆಲಿವರಿನೂ ಆಯಿತು. ನಾರ್ಮಲ್ ಡೆಲಿವರಿನೇ ಆಯಿತು. ನಾನು ಸಿಸರಿನ್ ಮಾಡಿಸ್ಕೋಬೇಕು ಅಂತ 3 ಸತಿ ಹೋದೆ, ಬಟ್ ಅವ್ರು ಮಾಡಲಿಲ್ಲ. ನಾರ್ಮಲ್ ಡೆಲಿವರಿನೇ ಆಯಿತು. ನಾನು ಇವಾಗ ಚೆನ್ನಾಗಿದ್ದೀನಿ. ಇದೊಂಚೂರು ಉಳ್ಕೊಂಡಿದೆ, ಇಲ್ಲೊಂಚೂರು ಕಾಣಿಸುತ್ತೆ ಅನ್ನೋದು ಬಿಟ್ಟರೆ, ಆಮೇಲೆ ಅವಾಗವಾಗ ಸ್ವಲ್ಪ ಇಲ್ಲಿ ಗಾಳಿ ಆಡಿದಾಗ ತಲೆನೋವು ಬರುತ್ತೆ, ಅಷ್ಟು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಸೀರಿಯಸ್ ಆಗಿ ಯಾರೇ ಪ್ರೆಗ್ನೆಂಟ್ಗಳಾದ್ರೂ ಕೆಲವ್ರು ದೊಡ್ಡವ್ರು ಹೇಳೋದು ಮಾತನ್ನ ಕೇಳಿ ನಮ್ಮ ಥರ ಮಾಡ್ಕೊಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟೇ ನಂದು ಸ್ಟೋರಿ. ಥ್ಯಾಂಕ್ ಯು ಸೋ ಮಚ್.